ದಾವಣಗೆರೆ ಜಿಲ್ಲೆಯಲ್ಲಿ ಆತಂಕ. ಅನುಮಾನಾಸ್ಪದ ಸ್ಫೋಟಕ ವಸ್ತು ಸಿಡಿದು ಸಾಕು ನಾಯಿ ದುರ್ಮರಣ. 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೇಳಿದ ಸ್ಫೋಟದ ಸದ್ದು ತನಿಖೆಗೆ ಒತ್ತಾಯ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನಲ್ಕುದುರೆ ಗ್ರಾಮದಲ್ಲಿ ಪ್ಲಾಸ್ಟಿಕ್ ಕವರ್ನಲ್ಲಿದ್ದ ಅನುಮಾನಾಸ್ಪದ ವಸ್ತುವೊಂದು ಸ್ಫೋಟಗೊಂಡ ಪರಿಣಾಮ ಸಾಕು ಶ್ವಾನವೊಂದು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಭಾನುವಾರ ಸಂಜೆ ನಡೆದಿದ್ದು, ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಗ್ರಾಮದ ನಿವಾಸಿ ಅರಕೆರೆ ರುದ್ರೇಶ್ ಅವರು ತಮ್ಮ ಜಮೀನಿಗೆ ದನ ಮೇಯಿಸಲು ತೆರಳಿದ ವೇಳೆ ಅವರ ಸಾಕು ನಾಯಿ ಸಹ ಜತೆಗೆ ಹೋಗಿತ್ತು. ಈ ಸಂದರ್ಭದಲ್ಲಿ ಗದ್ದೆಯೊಳಗೆ ಬಿದ್ದಿದ್ದ ಪ್ಲಾಸ್ಟಿಕ್ ಕವರನ್ನ ಕಂಡ ನಾಯಿ ಅದರೊಳಗೆ ಆಹಾರ ಇರಬಹುದೆಂದು ಭಾವಿಸಿ ಬಾಯಿಯಿಂದ ಕಚ್ಚಿದ ತಕ್ಷಣವೇ ಭಾರೀ ಸ್ಫೋಟ ಸಂಭವಿಸಿದೆ. ಸ್ಫೋಟದ ತೀವ್ರತೆಗೆ ನಾಯಿಯ ಮುಖ ಸಂಪೂರ್ಣ ಛಿದ್ರಗೊಂಡು ಸ್ಥಳದಲ್ಲೇ ಮೃತಪಟ್ಟಿದೆ. ಸ್ಫೋಟದ ಸದ್ದು ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಕೇಳಿ ಬಂದಿದ್ದು, ಭಾರೀ ಸದ್ದು ಕೇಳಿದ ಗ್ರಾಮಸ್ಥರು ಕೆಲಕಾಲ ಭಯಭೀತರಾಗಿ ಘಟನಾ ಸ್ಥಳದತ್ತ ಧಾವಿಸಿದ್ದಾರೆ. ಘಟನೆಯ ಕುರಿತು ಮಾತನಾಡಿದ ನಾಯಿ ಮಾಲೀಕ ಅರಕೆರೆ ರುದ್ರೇಶ್, ಜಮೀನಿನಲ್ಲಿ ಬಿದ್ದಿದ್ದ ಪ್ಲಾಸ್ಟಿಕ್ ಕವರ್ನಲ್ಲಿ ಯಾವುದೋ ಆಹಾರ ಇರಬಹುದು ಎಂದು ನಾಯಿ ಕಚ್ಚಿದ ತಕ್ಷಣವೇ ಸ್ಫೋಟ ಸಂಭವಿಸಿತು. ಇದು ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ವೈಜ್ಞಾನಿಕ ಪರಿಶೀಲನೆ ನಡೆಸಬೇಕು. ಸ್ಫೋಟಗೊಂಡಿರುವ ವಸ್ತುವಿನ ಅವಶೇಷಗಳನ್ನು ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿ ಅದು ಯಾವ ವಸ್ತು ಎಂಬುದನ್ನು ಪತ್ತೆ ಹಚ್ಚಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಮಾಹಿತಿ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಾಯಿ ಮಾಲೀಕರಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭವಾಗಲಾಗಿದ್ದು, ಸ್ಫೋಟಕ ಕಾರಣವಾದ ವಸ್ತುವಿನ ಸ್ವರೂಪ ಹಾಗೂ ಅದು ಸ್ಥಳಕ್ಕೆ ಹೇಗೆ ಬಂತು ಎಂಬ ಬಗ್ಗೆ ವಿವಿಧ ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ. ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಅನುಮಾನಾಸ್ಪದ ಸ್ಫೋಟ ಸಂಭವಿಸಿರುವುದು ಸಾರ್ವಜನಿಕರಲ್ಲಿ ತೀವ್ರ ಆತಂಕ ಮೂಡಿಸಿದ್ದು, ಸ್ಫೋಟಕ ವಸ್ತುವಿನ ನಿಜ ಸ್ವರೂಪ ಪತ್ತೆ ಹಚ್ಚುವುದು ಮತ್ತು ಇಂತಹ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ವರದಿ ದೇವರಾಜ್ ಕೆಂಡಲ್ಲಿ ಹೆಂಕಲು, NKS TV4 ದಾವಣಗೆರೆ. ನಿನ್ನೆ ದನ 4 ಗಂಟೆ ಟೈಮ್ನಲ್ಲಿ ಬಂದೆ ಸರ್. ಈ ಥರನ ದನಗಳು ಅಲ್ಲಿ ಉಳಿಸ್ಕೊಂಡು ನಾನು ಇಲ್ಲಿ ಬಂದು ಇಲ್ಲೇ ಸರ್ ನಾಯಿ ನಾನು ಜೊತೆಗೆ ಬಂದೆ ಸರ್. ಇಲ್ಲೇ ಬದಿ ಮೇಲೆ ನಿಂತ್ಕೊಂಡೆ ನಾಯಿ ತ ಬಂದು ಸರ್. ಸಾಕು ನಾನು ಆ ಕಡೆ ತಿರ್ಕೊಂಡೆ ದನ ಇದಾವೆ ಅಂತಂದು ಹಿಂದ್ಗಡೆ ಬ್ಲಾಸ್ಟ್ ಆಯಿತು. ಏನು ಬ್ಲಾಸ್ಟ್ ಆಯ್ತು ಅಂತ ಈ ಥರ ತಿರುಗಿ ನೋಡಿದಾಗ ನಾಯಿ ಸ್ಪಾಟ್ ಆಯಿತು. ಯಾವ ಥರ ಸೌಂಡ್ ಬಂತು? ಡಾಮ್ ಅಂತ ಸೌಂಡ್ ಆಯಿತು. ಬೆಂಕಿ ಇಲ್ಲ ಬೆಂಕಿ ಏನಿಲ್ಲ. ಬೆಂಕಿ ಏನಿಲ್ಲ, ಫುಲ್ ಸೌಂಡ್ ಆಯ್ತು. ಚಟ್ ಅಂತ ಪಟ್ ಅಂತ ಡಮ್ ಅಂತ ಅವಾಗ ಬಂದು ನೋಡಿದ್ರಾ? ನೋಡಿ ಏನಾಗಿತ್ತು ಅವಾಗ? ನಾಯಿ ಮುಖ ಅಷ್ಟು ಚಿತ್ರ ಓಪನ್ ಆಗಿತ್ತು. ಮತ್ತೆ ಮಾಡಿದ್ರಿ? ಆಮೇಲೆ ಅಷ್ಟೊತ್ತಿಗೆ ಅಶೋಕ್ ಅನ್ನೋರು ಬಂದರು ಸರ್, ಈ ಮನೆಯವರು ಬಂದು ನೋಡಿ, ಆಮೇಲೆ ಬೇರೆಯವರು ಬಂದಿದ್ರು. ಬಂದು ನೋಡಿ ಈ ಥರ ಆಗ್ಬಿಡೋದೆಲ್ಲ ಜನ ಮನುಷ್ಯರು ಯಾರೋ ತುಳಿದ್ರೆ ಏನು ಮಾಡ್ಬೇಕು, ಇಲ್ಲ ದನ ಕರುಗಳು ಬಾಯಿಗೆ ಬಿತ್ತಂದ್ರೆ ಆದ್ರೆ ಏನು ಮಾಡ್ಬೇಕು ಅಂತಂದು ಮಾತಾಡ್ಕೊಳ್ತಾ ಹಿಂದಿದ್ವಿ. ಆ ಟೈಮಲ್ಲಿ ಜನ ಇಲ್ಲ ಸರ್, ಬ್ಲಾಸ್ಟ್ ಆದಮೇಲೆ ಬಂದಿದ್ದು ಸರ್. ಅವಾಗ ಯಾರಿಲ್ಲ ಸರ್. ಬ್ಲಾಸ್ಟ್ ಆತಲ್ಲ, ಏನು ಬ್ಲಾಸ್ಟ್ ಆಯ್ತು? ಏನು ಬ್ಲಾಸ್ಟ್ ಆಯ್ತು ಅಂತಲೇ ಗೊತ್ತಾಗಲ್ಲ ಸರ್. ನಾವು ಅಂತ ಅಷ್ಟೇ ಸೌಂಡ್ ಬಂದು ಸರ್. ಆಮೇಲೆ ಅವ್ರು ಅಶೋಕ್ ಅವರು ಬಂದಮೇಲೆ ಏನಾಗಿರ್ಬೋದು ಅಂತಂದು ಸಿಕ್ಕಿದೆ ಸರ್. ಇಲ್ಲಿ ಅವಾಗ ಸಿಕ್ಕಿದ್ದು ಈ ದಾರ ಮತ್ತು ಈ ಕವರ್ ಅಷ್ಟೇ. ದಾರ ಮತ್ತು ಈ ಕವರ್. ದಾರ ಪ್ಲಾಸ್ಟಿಕ್ ಕವರ್ ಐತೆ, ಸ್ವಲ್ಪ ದಾರ